ಹಾಯ್ ಗೈಸ್, ವೆಲ್ಕಮ್ ಟು ರಂಜನಿ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ನಾನು ಇವತ್ತಿನ ವಿಡಿಯೋದಲ್ಲಿ ಟ್ಯಾಕ್ಸ್ನ ಯಾವ ರೀತಿಯಾಗಿ ಹಾಕಬೇಕು ಮತ್ತು ನಾವು ಹಾಕುವಂಥ ಟ್ಯಾಕ್ಸ್ ಏನಿರುತ್ತೆ ವಿಡಿಯೋಗೆ ಅದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತುಂಬಾ ರ್ಯಾಂಕಿಂಗಲ್ಲಿರೋವಂಥ ಟ್ಯಾಕ್ಸ್ನ ಹಾಕಿದಾಗ ನಮ್ಮ ಒಂದು ವಿಡಿಯೋನು ಕೂಡ ವೈರಲ್ ಆಗುವಂಥ ಚಾನ್ಸಸ್ ಇರುತ್ತೆ. ರ್ಯಾಂಕಿಂಗಲ್ಲಿರೋಂಥ ಟ್ಯಾಕ್ಸ್ ಅಂತ ಅಂದ್ರೇನು ಅಂದರೆ ತುಂಬಾ ಆಡಿಯನ್ಸು ಅದನ್ನು ಸರ್ಚ್ ಮಾಡಿರಬೇಕು, ಹಾಗೆಯೇ ತುಂಬಾ ಕ್ರಿಯೇಟರ್ಸು ಅದನ್ನು ಯೂಸ್ ಮಾಡಿರಬೇಕು, ಅದು ಟಾಪ್ ರ್ಯಾಂಕಿಂಗಲ್ಲಿ ಬರುತ್ತೆ. ಆ ಥರ ರ್ಯಾಂಕಿಂಗಲ್ಲಿರೋ ಟ್ಯಾಕ್ಸ್ನ ಆ್ಯಡ್ ಮಾಡಿದಾಗ ವ್ಯೂವರ್ಸು ಸರ್ಚ್ ಮಾಡಿದಾಗ ನಿಮ್ಮ ವಿಡಿಯೋನು ಕೂಡ ಸಜೆಸ್ಟ್ ಆಗುವಂಥ ಸಾಧ್ಯತೆ ಇರುತ್ತೆ. ಅವರಿಗೆ ಸಿಕ್ಕಿ ಅದನ್ನು ನೋಡೋ ಅಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ವಿಡಿಯೋ ವೈರಲ್ ಆಗ್ಬೋದು. ಇಂತಹ ಟ್ಯಾಕ್ಸ್ನ ನಾವೆಲ್ಲಿ ಜನ್ರೇಟ್ ಮಾಡಬೇಕು, ಯಾವ ಥರ ನಮ್ಮ ವಿಡಿಯೋಗೆ ಹಾಕ್ಕೊಳ್ಬೇಕು ಅನ್ನೋ ಕಂಪ್ಲೀಟ್ ಇನ್ಫಾರ್ಮೇಷನ್ ಈ ವಿಡಿಯೋದಲ್ಲಿ ನಿಮಗೆ ಸಿಗುತ್ತೆ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ, ಕಂಪ್ಲೀಟಾಗಿ ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ವಿಡಿಯೋ ನಿಮಗೆ ತಲುಪಬೇಕು ಅಂತ ಅಂದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಇಟ್ಕೊಂಡಿರಿ, ಓಕೆನಾ? ಸೊ ಈ ಟ್ಯಾಕ್ಸ್ನ ಹಾಕೋದು ತುಂಬಾ ಇಂಪಾರ್ಟೆಂಟು. ಟ್ಯಾಕ್ಸ್ ಜೊತೆ ಟ್ಯಾಗು ಕೂಡ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಕಂಪ್ಲೀಟ್ ಇನ್ಫಾರ್ಮೇಷನ್ ನಿಮಗೆ ಈ ವಿಡಿಯೋದಲ್ಲಿ ಸಿಗುತ್ತೆ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಒಳ್ಳೆ ರ್ಯಾಂಕಿಂಗಲ್ಲಿರೋವಂಥ ಟ್ಯಾಕ್ಸ್ನ ಯಾವ ರೀತಿ ಜನ್ರೇಟ್ ಮಾಡಬೇಕು, ಹಾಗೆ ಯಾವ ರೀತಿ ಯೂಸ್ ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇವಾಗ ಮೊದಲಿಗೆ ನಿಮ್ಮ ಗೂಗಲ್ನ ಓಪನ್ ಮಾಡ್ಕೊಳ್ಳಿ. ಗೂಗಲ್ನ ಓಪನ್ ಮಾಡ್ಕೊಂಡಿದ್ದಾದಮೇಲೆ ಇಲ್ಲಿ ರ್ಯಾಪಿಡ್ ಟ್ಯಾಕ್ಸ್ ಅಂತ ಹೇಳ್ಬಿಟ್ಟು ಟೈಪ್ ಮಾಡಿ, RAPIDTAGS ಅಂತ ರ್ಯಾಪಿಡ್ ಟ್ಯಾಕ್ಸ್ ಅಂತ ಟೈಪ್ ಮಾಡ್ಕೊಳ್ಳಿ. ನೆಕ್ಸ್ಟು ಈ ರೀತಿಯಾದಂಥ ಇಂಟರ್ಫೇಸ್ ಓಪನ್ ಆಗುತ್ತೆ. ಇಲ್ಲಿ ರ್ಯಾಪಿಡ್ ಟ್ಯಾಕ್ಸ್ ಅಂತ ಬಂದು ಕೆಳಗಡೆ ಯೂಟ್ಯೂಬ್ ಟ್ಯಾಗ್ ಜನ್ರೇಟರ್ ಅಂತ ಬಂದಿದೆ ನೋಡಿ, ಅದ್ರ ಮೇಲ್ಗಡೆ ಕ್ಲಿಕ್ ಮಾಡ್ಕೊಳ್ಳಿ. ಯೂಟ್ಯೂಬ್ ಟ್ಯಾಗ್ ಜನ್ರೇಟರ್ ಮೇಲೆ ಕ್ಲಿಕ್ ಮಾಡ್ಕೊಂಡಿದ್ದಾದಮೇಲೆ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ. ಜನ್ರೇಟ್ ಟ್ಯಾಕ್ಸ್ ಫಾರ್ ಯುವರ್ ಯೂಟ್ಯೂಬ್ ವೀಡಿಯೋಸ್ ಅಂತ. ಇಲ್ಲಿ ನೀವು ಟೈಟಲ್ ಏನು ಹಾಕಿರ್ತೀರಲ್ವ ಅದನ್ನು ಹಾಕ್ಕೊಳ್ಳಿ. ಹೌ ಟು ಡೌನ್ಲೋಡ್ ಸೌಂಡ್ ಎಫೆಕ್ಟ್ಸ್ ಅಂತ ನಾನು ಇಲ್ಲಿ ಟೈಪ್ ಮಾಡ್ಕೊತೀನಿ. ನೀವು ಬೇರೆ ನಿಮ್ಮ ಟಾಪಿಕ್ ಏನಿರುತ್ತೆ ಅದನ್ನು ಇಲ್ಲಿ ಟೈಪ್ ಮಾಡ್ಕೊಳ್ಳಿ, ಓಕೆನಾ? ಈಗ ಟೈಪ್ ಮಾಡ್ಕೊಂಡಿದ್ದಾದಮೇಲೆ ಹೌ ಟು ಡೌನ್ಲೋಡ್ ಸೌಂಡ್ ಎಫೆಕ್ಟ್ಸ್ ಫಾರ್ ಯೂಟ್ಯೂಬ್ ವಿಡಿಯೋ ಅಂತ ಸರ್ಚ್ ಮಾಡ್ತೀನಿ. ಸರ್ಚ್ ಬಟನ್ ಇದೆಯಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿದ್ರೆ ಸರ್ಚ್ ಆಗುತ್ತೆ. ಸೊ ಈಗ ಟ್ಯಾಕ್ಸು ಜನ್ರೇಟ್ ಆಗ್ತಾ ಇದೆ. ಅದು ರೌಂಡ್ ಆಗುತ್ತಲ್ಲ ಅಲ್ಲಿವರೆಗೂ ಟ್ಯಾಕ್ಸ್ ಜನ್ರೇಟ್ ಆಗುತ್ತೆ. ಒಂದು 2 to 3 ಸೆಕೆಂಡ್ಸ್ ತೊಗೊಳುತ್ತೆ. ನೆಕ್ಸ್ಟು ನೋಡಿ, ಈಗ ಟ್ಯಾಕ್ಸ್ಗಳು ಜನ್ರೇಟ್ ಆಗಿದೆ. ಟೋಟಲು 500 ಕ್ಯಾರೆಕ್ಟರ್ಸ್ ಅಂದರೆ 500 ಲೆಟರ್ಸ್ ಇರುತ್ತಲ್ಲ ಅಷ್ಟನ್ನು ನಾವು ಟ್ಯಾಕ್ಸಲ್ಲಿ ಹಾಕ್ಬೋದು. ನೋಡಿ, ಇಲ್ಲಿ 457 ಕ್ಯಾರೆಕ್ಟರ್ಸ್ ಇದೆ ಈ ಟ್ಯಾಕ್ಸ್ ಎಲ್ಲ ಸೇರಿ. ಇದನ್ನು ನೀವು ಕಾಪಿ ಮಾಡಿಕೊಂಡು ಡೈರೆಕ್ಟಾಗಿ ಪೇಸ್ಟ್ ಮಾಡ್ಬೋದು. ಬಟ್ ಒಂದೇ ಸರ್ತಿ ಎಲ್ಲನೂ ಕಾಪಿ ಮಾಡಿ ಪೇಸ್ಟ್ ಮಾಡೋದಕ್ಕಾಗಲ್ಲ, ಅದು ಪ್ಯಾರಾವೈಸ್ ಬರುತ್ತೆ. ಸೊ ಒಂದೊಂದನ್ನೇ ಕಾಪಿ ಮಾಡಿಕೊಂಡು ಪೇಸ್ಟ್ ಮಾಡಬೇಕಾಗತ್ತೆ. ನಾನು ಪೂರ್ತಿಯಾಗಿ ಕಾಪಿ ಮಾಡಿಕೊಂಡು ಬೇಕಿದ್ದರೆ ಡಿಸ್ಕ್ರಿಪ್ಷನಲ್ಲಿ ಹಾಕ್ಕೊಂಡು ಆಮೇಲೆ ಕೂಡ ಏನು ಟ್ಯಾಕ್ಸಿಗೆ ಆ್ಯಡ್ ಮಾಡ್ಕೊಳ್ಬೋದು, ಓಕೆನಾ? ಅಲ್ಲಿ ಕಾಪಿ ಟ್ಯಾಕ್ಸ್ ಇತ್ತಲ್ಲ ಅದ್ರ ಮೇಲ್ಗಡೆ ಕ್ಲಿಕ್ ಮಾಡಿಕೊಂಡು ಈಗ ನಾನು ಕಾಪಿ ಮಾಡ್ಕೊಂಡಿದ್ದೀನಿ. ಈಗ ವಿಡಿಯೋದ ಡಿಸ್ಕ್ರಿಪ್ಷನ್ಗೆ ಹೋಗ್ತಾ ಇದ್ದೀನಿ. ನಾನು ಡಿಸ್ಕ್ರಿಪ್ಷನಲ್ಲಿ ಯುವರ್ ಕ್ವೈರೀಸ್ ಅಂತ ಹಾಕ್ತೀವಲ್ಲ, ಇಲ್ಲಿ ಕೆಲವೊಂದು ಕೀವರ್ಡ್ಸ್ನ ಆ್ಯಡ್ ಮಾಡಬೇಕಾಗುತ್ತೆ. ಸೊ ಇಲ್ಲಿ ನಾನು ಟ್ಯಾಕ್ಸ್ನೇ ಆ್ಯಡ್ ಮಾಡ್ತೀನಿ, ಓಕೆನಾ? ಯುವರ್ ಕ್ವೈರೀಸಲ್ಲಿ ಆಡಿಯನ್ಸು ನಮ್ಮ ಒಂದು ವಿಡಿಯೋನ ಯಾವ ರೀತಿಯಾಗಿ ಸರ್ಚ್ ಮಾಡ್ತಾರೆ ಅನ್ನೋದನ್ನು ಹಾಕಬೇಕಾಗುತ್ತೆ. ಸೊ ಟ್ಯಾಕ್ಸ್ಗಳನ್ನ ಇಲ್ಲಿ ಹಾಕ್ತಾಯಿದ್ದೀನಿ, ಓಕೆನಾ? ಇಲ್ಲಿ ನೋಡಿ ಈ ಥರ ಪ್ಯಾರಾಗ್ರಾಫ್ ವೈಸು ಬರುತ್ತೆ. ಕಾಮ ಆದಮೇಲೆ ಒಂದು ಸ್ಪೇಸ್ ಬಂದು ನೆಕ್ಸ್ಟ್ ಟ್ಯಾಗು ಆ್ಯಡ್ ಆಗಿರುತ್ತೆ. ಸೊ ಆ ಕಾಮ ಮತ್ತು ಸ್ಪೇಸ್ ಎಲ್ಲ ರಿಮೂವ್ ಮಾಡಬೇಕು. ಒಂದು ಟ್ಯಾಗ್ ಆದಮೇಲೆ ನೆಕ್ಸ್ಟ್ ಟ್ಯಾಗಿಗೆ ಸ್ಪೇಸ್ ಕೊಡಬೇಕಾಗುತ್ತೆ, ಕೆಳಗಡೆ ಪಾಯಿಂಟ್ ವೈಸು ಹಾಕ್ಕೊಳ್ಬೇಕಾಗುತ್ತೆ, ಓಕೆನಾ? ಈ ಥರ ಪೂರ್ತಿ ಟ್ಯಾಗ್ಗಳನ್ನ ಸಪ್ರೇಟ್ ಮಾಡಬೇಕು ಇಲ್ಲಿ. ನೆಕ್ಸ್ಟು ಒಂದೊಂದನ್ನೇ ಕಾಪಿ ಮಾಡಿಕೊಂಡು ಟ್ಯಾಕ್ಸಿಗೆ ಆ್ಯಡ್ ಮಾಡ್ಕೊಳ್ಬೇಕಾಗುತ್ತೆ. ನೋಡಿ, ಇವಾಗ ನಾನು ಪೂರ್ತಿ ಕಾಮ ಮತ್ತು ಸ್ಪೇಸ್ ಏನಿತ್ತು ಅದನ್ನೆಲ್ಲ ರಿಮೂವ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಡೈರೆಕ್ಟಾಗಿ ಟ್ಯಾಕ್ಸಿಗೆ ಹಾಕ್ತೀನಿ ಅಂತಂದರೆ ಒಂದೊಂದನ್ನೇ ಕಾಪಿ ಮಾಡಿಕೊಂಡು ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ನೀವು ಕ್ರೋಮಲ್ಲಿ ಏನಾದರೂ ಅಪ್ಲೋಡ್ ಮಾಡ್ತಾ ಇದ್ದೀರಾ ವಿಡಿಯೋನ ಅಂತಂದರೆ ಡೈರೆಕ್ಟಾಗಿ ಎಲ್ಲನೂ ಕಾಪಿ ಮಾಡಿ ಪೇಸ್ಟ್ ಮಾಡ್ಬೋದು, ಅಲ್ಲಿ ತಗೊಳ್ಳುತ್ತೆ. ಬಟ್ ಸ್ಟುಡಿಯೋದಲ್ಲಿ ಪೂರ್ತಿ ಟ್ಯಾಕ್ಸು ಒಂದೇ ಸರ್ತಿ ತೊಗೊಳ್ಳೋದಿಲ್ಲ, ಒಂದೊಂದನ್ನೇ ಕಾಪಿ ಮಾಡಬೇಕಾಗುತ್ತೆ. ಅರ್ಥ ಆಗಿದೆ ಅಂತ ಅಂದ್ಕೊತೀನಿ. ಕ್ರೋಮಲ್ಲಿ ಹಾಕ್ತಾಯಿದ್ರೆ ನೀವು ಡೈರೆಕ್ಟಾಗಿ ಕಾಪಿ ಮಾಡಿ ಯೂಸ್ ಮಾಡ್ಬೋದು.
ನೋಡಿ ಈಗ ನಾನು ಈ ಥರ ಪಾಯಿಂಟ್ ವೈಸು ಒಂದೊಂದನ್ನೇ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟು ಇದನ್ನು ಕಾಪಿ ಮಾಡಿಕೊಂಡು ಟ್ಯಾಕ್ಸಿಗೆ ಆ್ಯಡ್ ಮಾಡ್ಕೊಳ್ತೀನಿ. ನೀವು ಕೂಡ ಇದೇ ಥರ ಮಾಡ್ಬೋದು, ಇಲ್ಲ ಅಂತಂದರೆ ಟ್ಯಾಕ್ಸಿಗೆ ಆ್ಯಡ್ ಮಾಡ್ಕೊಳ್ಬೋದು. ಸೊ ಟ್ಯಾಕ್ಸ್ ಹಾಕೋದು ತುಂಬಾ ಇಂಪಾರ್ಟೆಂಟು. ಇದರಲ್ಲೆಲ್ಲನೂ ಕೂಡ ಒಳ್ಳೆ ರ್ಯಾಂಕಿಂಗ್ ಇರುವಂತಹ ಟ್ಯಾಗ್ಗಳು ಬರುತ್ತೆ. ಇಲ್ಲಾಂದರೆ ನಮಗೆ ಗೊತ್ತಾಗೋದಿಲ್ಲ ಆಡಿಯನ್ಸು ಯಾವುದನ್ನು ಜಾಸ್ತಿ ಸರ್ಚ್ ಮಾಡಿದ್ದಾರೆ ಅಂತ. ಹಾಗಾಗಿ ಇದನ್ನು ಬಳಸ್ಕೊಳ್ಳಿ ಅಂತ ನಾನು ಹೇಳ್ತೀನಿ. ಇದನ್ನು ನೋಡಿಬಿಟ್ಟು ತುಂಬ ರಿಪೀಟೆಡ್ ಆಗಿದೆ ಅಂತ ಅಂದರೆ ಅದನ್ನು ಡಿಲೀಟ್ ಮಾಡಿಕೊಂಡು ನೀವು ಬೇರೆ ಟ್ಯಾಗ್ಸ್ನ ಯೂಸ್ ಮಾಡ್ಕೊಳ್ಬೋದು, ಓಕೆನಾ. ಬಟ್ ಇದರಲ್ಲಿರೋದನ್ನ ಆಲ್ಮೋಸ್ಟು ಆ್ಯಡ್ ಮಾಡೋದಕ್ಕೆ ಟ್ರೈ ಮಾಡಿ, ಓಕೆನಾ. ಈಗ ಒಂದನ್ನೇ ಕಾಪಿ ಮಾಡಿದ್ದೀನಿ, ಟ್ಯಾಕ್ಸಿಗೆ ಹೋಗಬೇಕಾಗುತ್ತೆ. ನೆಕ್ಸ್ಟು ಟ್ಯಾಕ್ಸಿಗೆ ಹೋಗಿ ಈ ಥರ ಪೇಸ್ಟ್ ಮಾಡ್ಕೊಂಡಿದ್ದೀನಿ ಒಂದೊಂದನ್ನೇ. ಅಲ್ಲೇನು ಪೇಸ್ಟ್ ಮಾಡಿದ್ದೀನಿ ಅದನ್ನೇ ಇಲ್ಲೂ ಕೂಡ ಪೇಸ್ಟ್ ಮಾಡಿದ್ದೀನಿ. ಸೊ ಈ ಥರ ಟ್ಯಾಕ್ಸ್ಗಳನ್ನ ಆ್ಯಡ್ ಮಾಡಬೇಕಾಗುತ್ತೆ ನಿಮ್ಮ ವಿಡಿಯೋ ವೈರಲ್ ಆಗೋದಕ್ಕೆ. ಐ ಹೋಪ್ ವಿಡಿಯೋ ಇಷ್ಟ ಆಗಿದೆ ಅಂತ. ಆಗಿದ್ರೆ ಲೈಕ್ ಮಾಡಿ, ಹಾಗೆ ಮತ್ತು ಯಾವ ಥರ ವೀಡಿಯೋಸ್ ಬೇಕು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.